ತಾಯಿಯ ಆಶೀರ್ವಾದಗಳು ಬೈಬಲ್ನಲ್ಲಿ ನಮಗೆ ತುಂಬಾ ಕಡಿಮೆ ಕಾಣುತ್ತವೆ. ಆದ್ರೆ ನಾವು ಯೋಸೇಫ್ ಜೀವಿತವನ್ನು ನಾವು ನೋಡೋದಾದ್ರೆ ಆದಿಕಾಂಡವು 49ನೇ ಅಧ್ಯಾಯ 25ನೇ ವಚನದಲ್ಲಿ ಆತನು ಮೇಲಿನ ಆಕಾಶದಿಂದಲೂ ಕೆಳಗಿನ ಸಾಗರದ ಸೆಲೆಗಳಿಂದಲೂ ಸೈನ್ಯದಿಂದಲೂ ಗರ್ಭದಿಂದಲೂ ಉಂಟಾಗುವ ಸೌಭಾಗ್ಯಗಳನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸಲಿ. ಗರ್ಭದಿಂದಲೂ ಯೋಸೇಫಿಗೆ ತಾಯಿಯಿಂದ ಬಂದಿರುವ ಆಶೀರ್ವಾದ ನಮಗೆ ಕಾಣುತ್ತದೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಬೋಧಿಸ್ತಿರುವಂತ ಸಮಯದಲ್ಲಿ ಆ ಬೋಧನೆ ಕೇಳ್ತಿರುವ ಆ ಪ್ರಜೆಗಳಲ್ಲಿ ಒಬ್ಬ ಸ್ತ್ರೀ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ. ಲೂಕಾಸ್ ವಾರ್ತೆ 11ನೇ ಅಧ್ಯಾಯ 27ನೇ ವಚನದಲ್ಲಿ ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು ನಿನ್ನನ್ನು ಒತ್ತ ಗರ್ಭವು ನೀನು ಕುಡಿದ ಮೊಳೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಅಂದ್ರೆ ತಾಯಿ ಒಬ್ಬ ಮಗನ್ನ ಎತ್ತಬೇಕಂದ್ರೆ ಗರ್ಭದಲ್ಲಿ ಅದು ಶಿಶು ಪಿಂಡ ಆಗಿರೋ ಸಂದರ್ಭದಲ್ಲಿದ್ದ ತಾನು ಎಷ್ಟೋ ಅದನ್ನ ಕಾಪಾಡ್ಕೊಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂತ ಆ ಡೆಲಿವರಿ ಟೈಮಲ್ಲಿ ಎಷ್ಟೋ ದೇವರಿಗೆ ಮೊರೆ ಇಟ್ಟು ಆ ಡೆಲಿವರಿ ಆದ್ಮೇಲೆನೂ ಪ್ರಾರ್ಥನೆಯಲ್ಲಿದ್ದೇನೆ ಬೆಳೆಸ್ತಾಳೆ. ನಾವು ಈ ಸ್ಥಿತಿನಲ್ಲಿ ಇದೀವಂದ್ರೆ ಆ ತಾಯಿಯ ಆಶೀರ್ವಾದಗಳು, ಆ ತಾಯಿಯ ಪ್ರಾರ್ಥನೆಗಳೇ ಕಾರಣ. ಮತ್ತೆ ನಾವು ಹೆಂಗಿದೀವಿ ಒಂದ್ಸರಿ ಆಲೋಚನೆ ಮಾಡಬೇಕು. ತಾಯಿಗೆ ಘನತೆ ತರುವಂತವ್ರಾಗಿದೀವ, ಇಲ್ಲ ಆ ತಾಯಿಗೆ ದುಃಖಕರವಾಗಿದೀವ, ಕಣ್ಣೀರು ತರಿಸುವಂತವ್ರಾಗಿದೀವ, ಅಸಮಾಧಾನವಾಗಿದೀವ? ಒಂದ್ಸರಿ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ನಾವ್ ಹೆಂಗ್ ಜೀವಿಸ್ತಿದೀವಿ? ಬೈಬಲ್ ಅಲ್ಲಿ ಇನ್ನೊಂದು ಮಾತು ಕೂಡ ಇದೆ. ಕೆಲವು ದಿನಗಳು ಬರ್ತಾವಂತೆ, ಆ ದಿನಗಳಲ್ಲಿ ಮಕ್ಕಳೇ ಬೇಡ, ಬಂಜೆ ಆಗಿರುವುದೇ ಒಳ್ಳೇದು ಅನ್ನೋ ದಿನಗಳು ಬರ್ತಾವಂತ. ನೋಡ್ರಿ, ಲೂಕಾಸ್ ವಾರ್ತೆ 23ನೇ ಅಧ್ಯಾಯ 29ನೇ ವಚನದಲ್ಲಿ ಯಾಕಂದರೆ ಬಂಜೆಯವರು, ಬಸುರಾಗದವರು, ಮೊಳೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಏನಂತ? ಬಂಜೆಯವರು, ಬಸುರಾಗದವರು, ಮೊಳೆ ಕುಡಿಸದವರು ಧನ್ಯರು ಅನ್ನೋ ಆ ಒಂದು ಕಾಲ ಬರ್ತದಂತ, ಆ ಒಂದು ಸಮಯ ಬರ್ತದಂತ. ಅದು ಆಲ್ರೆಡಿ ಬಂದಿದೆ. ಎಷ್ಟು ಮಂದಿ ತಾಯಂದಿರಿಗೆ ದುಃಖಕರವಾಗಿ ಜೀವಿಸ್ತಿದ್ದಾರೆ, ಎಷ್ಟು ಆಯಸ್ಕರವಾಗಿ ಜೀವಿಸ್ತದೆ. ಇಲ್ಲ ನಾವು ತಾಯಿಗೆ ಸಂತೋಷಕರವಾಗಿದ್ದೀವ, ತಾಯಿಗೆ ಆಶೀರ್ವಾದಕರವಾಗಿದ್ದೀವ, ತಾಯಿಗೆ ಸಮಾಧಾನಕರವಾಗಿದ್ದೀವ? ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ತಾಯಿ ನಮ್ಮನ್ನು ಗರ್ಭದಲ್ಲಿ ಇದ್ದಾಗ ಕೂಡ ತನ್ನ ಎಷ್ಟೋ ಪ್ರಾರ್ಥನೆ ಮಾಡಿ ನಮ್ಮನ್ನ ಅಡದಿರ್ತಾಳೆ, ಎಷ್ಟೋ ಪ್ರಾರ್ಥನೆಯಿಂದ ನಮ್ಮನ್ನು ಬೆಳೆಸಿರ್ತಾಳೆ. ಆ ಬೆಳೆಸಿರುವಂತ ತಾಯಿಗೆ ನಾವು ಆಶ್ರಯವಾಗಿದ್ದೀವ, ದೀವನವಾಗಿದ್ದೀವ, ಸಂತೋಷಕರವಾಗಿದ್ದೀವ? ಇಲ್ಲ ತಾಯಿ ನಮ್ಮನ್ನು ನೋಡಿ ಬಾಧೆ ಪಡ್ತಾಳ, ಕಣ್ಣೀರಾಗ್ತದಳ? ಯಾವ ಸ್ಥಿತಿನಲ್ಲಿ ನಾವಿದ್ದೀವಿ, ಯಾವ ಸ್ಥಿತಿನಲ್ಲಿ ನಾವು ನಡೀತಿದ್ದೀವಿ ನಾವು ಪರೀಕ್ಷಿಸ್ಕೋಬೇಕು. ಬೈಬಲ್ ವಚನ ಇನ್ನೊಂದು ಏನ್ ಹೇಳ್ತಿದೆ? ನೀವು ದೀರ್ಘಾಯುಷ್ಯವಂತವರಾಗಿ ಇರಬೇಕಾದ್ರೆ ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಿರಿ ಅಂತ ಹೇಳಿ ವಾಕ್ಯ ಹೇಳತ್ತಲ್ಲ. ಮತ್ತೆ ತಂದೆ ತಾಯಿಗಳು ಸನ್ಮಾನಿಸಿ, ಅವ್ರನ್ನ ಗೌರವಿಸಿ, ಅವ್ರನ್ನ ಸಂತೋಷಕರವಾಗಿ ನೋಡ್ಕೊಳ್ಳುವಂತವ್ರಾಗಿದ್ದೀವ? ಇಲ್ಲ ತಾಯಿಗೆ ದುಃಖ ತರುವಂತವ್ರಾಗಿದ್ದೀವ? ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು, ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಅಯ್ಯ, ನನ್ನ ತಾಯಿಗೆ ನಾನು ದುಃಖಕರವಾಗಿದ್ದೀನಿ, ನಾನು ನನ್ನ ತಾಯಿಗೆ ಆಶೀರ್ವಾದಕರವಾಗಿರುವುದು, ನಾನು ತಾಯಿಗೆ ಸಂತೋಷಕರವಾಗಿರುವುದು. ನಮ್ಮನ್ನು ಅಡದು ಸಾಕಿ ಬೆಳೆಸಿರುವಂಥ ತಾಯಿಗೆ ಸಮಾಧಾನಕರವಾಗಿ, ಸಂತೋಷಕರವಾಗಿ, ತನಗೆ ದೀವನಕರವಾಗಿ ನಾವಿರಬೇಕು.